ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನಲ್ಲಿ 10ನೇ ಕ್ವಶನ್ ಇದ್ದೀವಿ. ಗಿವೆನ್ L is equal to 28, S is equal to 144 and there are 9 terms. Find A. L ಅಂದರೆ ಲಾಸ್ಟ್ ಟರ್ಮ್ 28 ಈ ಎ ಪಿಯಲ್ಲಿ. ಎಸ್ ಅಂದರೆ ಅಲ್ಲಿರೋ ಟರ್ಮ್ಸ್ ಎಲ್ಲ ಕೂಡಿದ್ರೆ ಎಷ್ಟು ಟರ್ಮ್ಸು 9 ಟರ್ಮ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ 44 ಬರುತ್ತೆ. ಅಲ್ಲಿ 9 ಟರ್ಮ್ಸ್ ಇದೆ. ಎ ಫಸ್ಟ್ ಟರ್ಮ್ ಕಂಡುಹಿಡಿಬೇಕು. ಕನ್ಫ್ಯೂಸ್ ಆಗೋದು ಬೇಡ ಅಂತ ಫಸ್ಟು ಏನೇನು ಕೊಟ್ಟಿದ್ದಾರೆ ಸರಿಯಾಗಿ ಬರ್ಕೊಂಬೋಣ. L is equal to 28. ಅದು ಎಲ್ಲೂ ನನ್ನ ಸ್ಕ್ರೀನಲ್ಲಿ ಯಾವ ಥರ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಲಾಸ್ಟ್ ಟೈಮ್ 28, S 144, ಸಮ್ 144, N ನಂಬರ್ ಆಫ್ ಟರ್ಮ್ಸ್ N is equal to 9. ಎ ಕಂಡುಹಿಡಿಬೇಕು. ಯಾವ ಫಾರ್ಮುಲಾ ಹಾಕ್ಕೊಬೋದು? ಮೂರನೇದು, ನಾಲ್ಕನೇದು, ಇದೆಲ್ಲ ಹಾಕ್ಕೊಬೇಕಾದ್ರೆ ಡಿ ಬೇಕು. ಡಿ ಕೊಟ್ಟಿಲ್ಲ ಅವರು. 5ನೇದಕ್ಕೂ ಡಿ ಬೇಕು. 6, 7, 7ನೇ ಫಾರ್ಮುಲಾ ಹಾಕೊಳ್ಳಿ. 7ನೇ ಫಾರ್ಮುಲಾ ಎಸ್ ಗೊತ್ತಿದೆ, ಎನ್ ಗೊತ್ತಿದೆ, ಎ ಎ ಎ ಎ ಗೊತ್ತಿಲ್ಲ, ಎಲ್ ಗೊತ್ತಿದೆ, ಎ ಒಂದೇ ಗೊತ್ತಿಲ್ಲ. 7ನೇ ಫಾರ್ಮುಲಾ ಚಿಕ್ಕದಾಗಿದೆ. ಸರಿ, ಹಾಕ್ಕೊಬೇಕಾಗಿರೋದು ಅದು. 7ನೇ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಎಸ್ is equal to n/2 into a plus l. ವ್ಯಾಲ್ಯೂಸ್ ಗೊತ್ತಿರೋದೆಲ್ಲ ಹಾಕೋಣ. S 144, N 9, L 28. ನೆಕ್ಸ್ಟ್ LHS RHS ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ LHS ಅಲ್ಲಿ ನ್ಯೂಮರೇಟರಲ್ಲಿ 9 ಇದೆ ಇಂಟು A + 28 ಇದೆ. ಅವೆರಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬ್ರ್ಯಾಕೆಟಲ್ಲಿರೋದನ್ನು 9ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ 9A + 28 × 9 252 ಬರುತ್ತೆ. ಮತ್ತು ಡಿನಾಮಿನೇಟರ್ 2 ಇದೆಯಲ್ಲ, ಅದನ್ನು RHS ತೊಗೊಂಬಂದರೆ ಇಂಟು 2 ಆಗುತ್ತೆ. ಒಟ್ಟು ನಮಗೆ ಏನು ಸಿಕ್ತು? 9A + 252 is equal to 144 × 2 ಸಿಕ್ತು. ನೆಕ್ಸ್ಟು 144 × 2 288. LHS ಎಲ್ಲ ಹಂಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು 252ನ RHS ತೊಗೊಂಡೋದ್ರೆ -252 ಆಗುತ್ತೆ. 9A is equal to 288 - 252. 288ರಲ್ಲಿ 252 ಕಳೆದ್ರೆ 36. 9A is equal to 36. A is equal to 36/9. ಆನ್ಸರ್ 4. ಅಷ್ಟೇ ಅವ್ರು ಕೇಳಿದ್ದು, ಎ ಕಂಡುಹಿಡಿಯಿರಿ ಅಂತ. A is equal to 4. ಥ್ಯಾಂಕ್ ಯು.